ಕಂಟ್ರಿಗೆ ಎಕಾನಮಿ ಯಾಕೆ ಬೇಕು? ಎಕಾನಮಿ ಅನ್ನೋದು ಒಂದು ಆರ್ಗನೈಸ್ ಸಿಸ್ಟಮ್. ಆ ಕಂಟ್ರಿಯಲ್ಲಿ ಪ್ರೊಡ್ಯೂಸ್ ಆಗೋ ಗೂಡ್ಸ್ ಮತ್ತೆ ಸರ್ವಿಸಸ್ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್, ಕನ್ಸಂಪ್ಷನ್, ಈ ಎಲ್ಲಾ ವಿಚಾರಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ಒಂದು ಆರ್ಗನೈಸ್ ಸಿಸ್ಟಮ್ ಬೇಕು. ಅದನ್ನ ಎಕಾನಮಿ ಅಂತಾರೆ. ಈ ಆರ್ಗನೈಸ್ ಸಿಸ್ಟಮ್ ಇಂದ ಜನರಿಗೆ ಬೇಕಾಗಿರುವಂತಹ ನೀಡ್ಸ್ ಮತ್ತೆ ವಾಂಟ್ಸ್ ಬಂದು ಸ್ಯಾಟಿಸ್ಫೈ ಆಗುತ್ತೆ. ಈ ಆರ್ಗನೈಸ್ ಸಿಸ್ಟಮ್ ಇಂದ ಪಬ್ಲಿಕ್ ಸರ್ವಿಸಸ್ ಲೈಕ್ ಹೆಲ್ತ್ ಕೇರ್ ಮತ್ತೆ ಎಜುಕೇಶನ್ ಗೆ ಎಫಿಷಿಯಂಟ್ ಫಂಡ್ಸ್ ಅಲೋಕೇಟ್ ಆಗುತ್ತೆ ಅಂಡ್ ಪಾವರ್ಟಿ ರೆಡ್ಯೂಸ್ ಆಗುತ್ತೆ. ಎಕಾನಮಿ ಒಂದು ಕಂಟ್ರಿದು ಬ್ಯಾಕ್ ಬೋನ್. ಆ ಕಂಟ್ರಿಯಲ್ಲಿರೋ ಜನಗಳು ಹೇಗೆ ಬದುಕ್ತಾರೆ ಅಂಡ್ ಹೇಗೆ ಗ್ರೋ ಆಗ್ತಾರೆ, ಈ ವಿಚಾರಗಳನ್ನ ಒಂದು ಆರ್ಗನೈಸ್ಡ್ ಎಕಾನಮಿ ಒಂದು ಡಿಸೈಡ್ ಮಾಡುತ್ತೆ. ಒಂದು ಆರ್ಗನೈಸ್ಡ್ ಎಕಾನಮಿ ಇಲ್ಲ ಅಂದ್ರೆ ಆ ಕಂಟ್ರಿಯಲ್ಲಿ ಕೇಯೋಸ್ ಆಗ್ಬಿಡುತ್ತೆ. ಒಂದು ಎಕಾನಮಿ ಬಂದು ಲೇಬರ್ಸ್, ಮನಿ, ಮೆಟೀರಿಯಲ್ಸ್, ಮಿನರಲ್ಸ್ ಇದೆಲ್ಲಾನು ಹೇಗೆ ಡಿಸ್ಟ್ರಿಬ್ಯೂಟ್ ಆಗ್ಬೇಕು ಅಂತ ಡಿಸೈಡ್ ಮಾಡುತ್ತೆ. ಯಾಕಂದ್ರೆ ಒಂದು ಕಂಟ್ರಿಯಲ್ಲಿ ಸೋರ್ಸಸ್ ಆಫ್ ಲ್ಯಾಂಡ್, ಮಟೀರಿಯಲ್ಸ್ ಮತ್ತೆ ಲೇಬರ್ಸ್ ಈ ಎಲ್ಲಾ ವಿಚಾರಗಳು ಕೂಡ ಲಿಮಿಟೆಡ್ ಆಗಿರುತ್ತೆ.